ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಅನಿತಾ ಲಕ್ಷ್ಮಿ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಾಗರ ಪಂಚಮಿ ಮತ್ತು ಗಣೇಶ ಚತುರ್ಥಿ ಹೇಗೆಲ್ಲ ಆಯಿತು ನಮ್ಮದು ಊರಲ್ಲಿ ಅಂತಂದು ತೋರಿಸ್ತೀನಿ. ಹಾಗಾಗಿ ಈ ವಿಡಿಯೋ ಸ್ವಲ್ಪ ತಡವಾಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಹಬ್ಬ ಮುಗೀತಿದ್ದಂಗೆ ಹೆಲ್ತ್ ಇಶ್ಯೂಸ್ ಇತ್ತು. ಹಾಗಾಗಿ ಹುಷಾರಿಲ್ದಂಗೆ ಆಗಿದ್ದೆ. ಹಾಗಾಗಿ ವೀಡಿಯೋ ಬೇಗ ಬಿಡೋಕ್ಕಾಗಲಿಲ್ಲ. ಈಗಲೂ ಕೂಡ ಇನ್ನೂ ಅಷ್ಟು ಹುಷಾರಿರಲಿಲ್ಲ. ಆದರೆ ಇನ್ನೂ ಲೇಟ್ ಆಗಿಬಿಟ್ರೆ ಅದು ವೀಡಿಯೋ ಬಿಡೋದು ವೇಸ್ಟ್ ಅನಿಸುತ್ತೆ ಅಂತ ಅಂದ್ಬಿಟ್ಟು ಇವತ್ತು ನಾನು ಬಿಡ್ತಾಯಿದ್ದೀನಿ ಈ ವಿಡಿಯೋನ. ನೋಡಿ, ನಮ್ಮೂರಲ್ಲಿ ನಾಗರ ಪಂಚಮಿನ ನಾವು ಗಣೇಶ ಚತುರ್ಥಿ ದಿನವೇ ಮಾಡೋದು. ಹಾಗಾಗಿ ನಾವು ನಾಗಪ್ಪಗೆ ಹಾಲು ಹಾಕೋಕ್ಕೆ ಹೋಗಿದ್ವಿ. ನಾನು ನಮ್ಮ ಮನೆಯವರು ಮತ್ತು ನನ್ನ ಮಗಳು ಅಷ್ಟೇ. ನಮ್ಮ ಸಮೀಕ್ಷಾ ಊರಿಗೆ ಹೋಗಿದ್ಲು. ಅಲ್ಲಿ ನಮ್ಮ ಆಂಟಿಯರು, ನಮ್ಮ ಅಂಕಲು, ನಮ್ಮ ಆಂಟಿ ಇಬ್ಬರೇ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಅವಳನ್ನ ಕರ್ಕೊಂಡು ಹೋಗಿದ್ರು. ಇವಳು ಹೋಗಲಿಲ್ಲ, ನನ್ನ ಮಗಳು. ನಾವು ಮೂವರು ಹೋಗಿದ್ವಿ ಹಾಲು ಹಾಕೋಕ್ಕೆ. ಅಲ್ಲಿನ್ನೂ ಸ್ವಲ್ಪ ಅಷ್ಟು ರಶ್ ಇರಲಿಲ್ಲ. ಎಲ್ಲರೂ ಇಲ್ಲೇ ನಾಗರಕಟ್ಟೆಗೆ ಬಂದು ನಮ್ಮೂರಲ್ಲಿ ಹಾಲು ಹಾಕೋದು. ಮೊದಲು ನಾವೆಲ್ಲ ಹುತ್ತಕ್ಕೆ ಹಾಲು ಹಾಕ್ತಿದ್ವಿ. ನಮ್ಮ ಮನೆ ದೇವರು ಗಂಜಗುಂಟಮ್ಮ ಅಂತ, ಅದು ಬಂದ್ಬಿಟ್ಟು ಸ್ಮಶಾನದಲ್ಲಿ ಇದೆ ಆ ದೇವರು. ಅಲ್ಲಿತ್ತು. ಅಲ್ಲಿ ಯಾವಾಗಲೂ ನಾವು ಹಾಲು ಹಾಕೋಕ್ಕೆ ಹೋಗ್ತಾಯಿದ್ವಿ. ಈಗ ಅಲ್ಲಿ ಆ ಹುತ್ತ ಇಲ್ಲ, ಎಲ್ಲ ಕ್ಲೀನ್ ಮಾಡಿಸಿ ಇದು ಮಾಡಿಬಿಟ್ಟಾರೆ. ಅಲ್ಲಿ ಹುತ್ತ ಇಲ್ಲ. ಹಾಗಾಗಿ ನಾವು ಇಲ್ಲಿ ನಾಗರಕಟ್ಟೆಗೆ ಹೋಗಿ ಹಾಲು ಹಾಕ್ಬಿಡ್ತೀವಿ. ನಾವು ಬಂದುಬಿಟ್ಟು ಶ್ರಾವಣದಲ್ಲಿ ಹಾಲು ಹಾಕಲ್ಲ, ಗಣೇಶ ಚತುರ್ಥಿ ದಿನವೇ ನಾವು ಹಾಲು ಹಾಕೋದು. ನಮ್ಮ ತಂಗಿ ಇದ್ದಾರಲ್ಲ, ಅವರೆಲ್ಲ ಶ್ರಾವಣದಲ್ಲಿ ಅವ್ರ ಮನೆ ವಾರ ಭಾನುವಾರ ಬರುತ್ತಲ್ಲ ಆ ವಾರದಲ್ಲಿ ಹಾಕ್ತಾರೆ ಅವರು. ನಾವು ಹಂಗೇನಿಲ್ಲ. ಮತ್ತು ನಮ್ಮ ಆಂಟಿಯರು, ನಮ್ಮ ಪಂಕ ಆಂಟಿ ಮತ್ತು ನಮ್ಮ ಆಂಟಿ, ನಿಮ್ಮ ಗೀತಾ ಆಂಟಿ ಅಂತ ಇದ್ದಾರಲ್ಲ, ಅವರೆಲ್ಲರೂ ಬಂದ್ಬಿಟ್ಟು ನಮ್ಮ ಅಮ್ಮರು ಕೂಡ ಎಲ್ಲರೂ ಗಣೇಶ ಚತುರ್ಥಿಯಲ್ಲೇ ನಾವು ಹಾಲು ಹಾಕೋದು. ಹಾಗಾಗಿ ಈಗ ಹಾಲು ಹಾಕೋಕ್ಕೆ ಹೋಗಿದ್ವಿ. ಹಾಲು ಹಾಕೋತಕ್ಕ ಎಲ್ಲ ಕಂಕಣ ಕಟ್ಕೊಂಡು ಹಾಲು ಹಾಕಿ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ನಾನು ಅದು ಆಗಲೇ ಹೇಳಿದ್ನಲ್ಲ ಗಂಜಗುಂಟಮ್ಮ ಅಂತಂದು ನಮ್ಮೂರಲ್ಲಿ ಸ್ಮಶಾನದಲ್ಲಿ ಐತೆ. ಅದು ನಮ್ಮ ಮನೆ ದೇವರು, ಹೆಣ್ಣು ದೇವರು. ಇದನ್ನು ಮುಗಿಸ್ಕೊಂಬಿಟ್ಟು ನೆಕ್ಸ್ಟು ಅಲ್ಲಿಗೂ ಹೋಗಿ ಪೂಜೆ ಪೂಜೆ ಮಾಡ್ಕೊಂಬರ್ಬೇಕಾಗಿತ್ತು. ಹಾಗಾಗಿ ಅಲ್ಲೇದು ವೀಡಿಯೋ ಮಾಡಿಲ್ಲ. ಯಾಕಂದರೆ ಅಲ್ಲಿ ಫುಲ್ಲು ಶಾದ್ರೆ ಬಿಟ್ಟಿತ್ತು. ಆದರೆ ಬೇರೆ ಸ್ಮಶಾನನ ಅಲ್ಲಿ ಕ್ಲೀನಾಗಿ ನೋಡ್ಕೊಂಡು ಬೇರೆ ಹೋಗ್ಬೇಕಿತ್ತು. ಹಾಗಾಗಿ ಅಲ್ಲೇದು ವೀಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲೇದು ಮಾತ್ರ ಪೂಜೆದು ವೀಡಿಯೋ ಮಾಡಿದೆ. ಹಾಗೆ ಪೂಜೆನೂ ಎಲ್ಲ ಚೆನ್ನಾಗಾಯಿತು. ಬೆಳಗ್ಗೆ ಬೇಗ ಎದ್ದುಬಿಟ್ಟು ಎಲ್ಲ ಎಡೆ ಎಲ್ಲ ರೆಡಿ ಮಾಡ್ಕೊಂಡು, ಮತ್ತು ಅಲ್ಲಿಗೂ ಕೂಡ ಫಸ್ಟಿಗೆ ತೋರಿಸಿದ್ನಲ್ಲ ಎಲ್ಲ ರೆಡಿ ಮಾಡಿರೋದು, ಅದು ನಾಗಪ್ಪಗೆ ಹಾಲು ಹಾಕೋಕ್ಕೆ ಮತ್ತು ಗಣೇಶನ ಎಡೆ ಮತ್ತು ಗಂಜಗುಂಟಮ್ಗೆ ಎಲ್ಲದನ್ನೂ ನಾವು ರೆಡಿ ಮಾಡಿಟ್ಟು ಹೋಗಿದ್ವಿ. ಯಾಕಂದರೆ ಮತ್ತು ಟೈಮ್ ಆಗಿಬಿಡುತ್ತೆ, ಲೇಟ್ ಆಗ್ಬಿಡುತ್ತೆ. ಉಪವಾಸ ಬೇರೆ ಇರ್ತೀವಲ್ಲ, ಹೊಟ್ಟೆ ಹಸಿವಾಗ್ಬಿಟ್ಟಿರುತ್ತೆ ಆಲ್ರೆಡಿ ಅಂತಂದು ಎಲ್ಲ ರೆಡಿ ಮಾಡಿಟ್ಟು ಅಲ್ಲೆಲ್ಲ ಪೂಜೆ ಮಾಡ್ಕೊಂಬಂದಮೇಲೆ ಊಟ ಮಾಡೋದಲ್ಲ. ಹಾಗಾಗಿ ಮತ್ತು ನಾನು ಅವತ್ತು ಹೋಳಿಗೆ ಬೇರೆ ಮಾಡಿದ್ದೆ. 21 ಹೋಳಿಗೆ ಗಣೇಶನಿಗೆ ಕೊಟ್ಟು ಬರೋಕ್ಕೆ ನಮ್ಮೂರಲ್ಲಿ ಕುಂಡ್ರಿಸಿದ್ರ ಆ ಗಣೇಶಗೆ. ಹಾಗೆ ಈ ಹಾಲೆಲ್ಲ ಎಡೆ ಇಟ್ಟು ಎಲ್ಲ ಪೂಜೆ ಮಾಡಿ ನೋಡಿ, ಈ ಥರ 5 ಎಲೆ ಇಟ್ಬಿಟ್ಟು ಅದಕ್ಕೆಲ್ಲ ಏನಂತಾರೆ, ಇವು 2 ಚಿಗಲಿ ಟಮಟ ಎಲ್ಲ ಇಟ್ಟು ಪೂಜೆ ಮಾಡಿ ಒಂದನ್ನು ನಾಗಪ್ಪಗೆ ಬಿಟ್ಟು ಇನ್ನು ಉಳಿದಿದ್ದು 4 ಅಲ್ಲಿ ಬಂದಿರೋ ಎಲ್ಲ ಹೆಣ್ಮಕ್ಳು ಬಂದಿರ್ತಾರಲ್ಲ ಅವ್ರಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಕೊಡೋದು, ಅದನ್ನೆಲ್ಲರಿಗೆ ಎತ್ಕೊಡೋದು. ಹಂಗಾಗಿ ಈ ಥರ ಇಟ್ಟು ನಮ್ಮ ಕಡೆ ಎಲ್ಲ ಈ ಥರ ಹಾಕಿ ಹಾಲು ಹಾಕೋದು. ನಿಮ್ಮ ಕಡೆ ಎಲ್ಲ ಯಾವ ಥರ ಮಾಡ್ತಾರೆ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಪ್ಲೀಸ್ ದಯವಿಟ್ಟು ಫುಲ್ ವಿಡಿಯೋ ಮುಗಿಯೋವರೆಗೂ ನೋಡಿ. ಫುಲ್ ನಮ್ಮೂರಲ್ಲಿ ಗಣೇಶನ ಮೆರವಣಿಗೆ ಕೂಡ ಲಾಸ್ಟ್ವರೆಗೂ ಎಲ್ಲ ಕಂಪ್ಲೀಟ್ ಗೌರಿ ಗಣೇಶನ ಹಬ್ಬದಿಂದ ಸ್ಟಾರ್ಟಾಗಿ ಮೆರವಣಿಗೆ ಎಲ್ಲನೂ ವಿಡಿಯೋ ಆಗಿದೆ. ಹಾಗಾಗಿ ಫುಲ್ ಮಿಸ್ ಮಾಡ್ಕೊಬಿಡಿ. ಫುಲ್ ಡ್ಯಾನ್ಸ್ ಚೆನ್ನಾಗಿತ್ತು ನಮ್ಮೂರಲ್ಲಿ. ಅದಕ್ಕಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮೂರಲ್ಲಿ ಯಾವ್ಯಾವ ಥರ ನಾಗರ ಪಂಚಮಿ ಆಯಿತು, ಮತ್ತು ನೀವು ಯಾವಾಗ ಶ್ರಾವಣದಲ್ಲಿ ಮಾಡ್ತೀರೋ, ಗಣೇಶ ಚತುರ್ಥಿಲ್ಲ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮಗೂ. ಹಾಗೆ ಮತ್ತು ನನ್ನ ಮಗಳು ವೀಡಿಯೋ ಮಾಡಿದ್ದು. ಯಾಕಂದ್ರೆ ಅಲ್ಲೇ ನಾವು ಪೂಜೆ ಮಾಡ್ಬೇಕಾದ್ರೆ ನಾವು ಹೋದಾಗ ಇನ್ನೂ ಅಷ್ಟು ರಶ್ ಇರಲಿಲ್ಲ. ನಾವು ಹೋದಾಗ 9:15 ಆಗಿತ್ತು. ಅವಾಗಿನ್ನೂ ಅಷ್ಟು ರಶ್ ಆಗಲಿಲ್ಲ. ಅಲ್ಲಿ ನಮಗೆ ಪ್ಲೇಸ್ ಸಿಗೋಷ್ಟೊತ್ತಿಗೆ 10 ಗಂಟೆ ಆಯಿತು. ಆವಾಗ ಫುಲ್ಲು ರಶ್ ಆಗ್ಬಿಡ್ತು. ನಾವು ಮುಗಿಸೋಷ್ಟೊತ್ತಿಗೆ ಫುಲ್ ರಶ್ ಆಯಿತು. ಹಂಗಾಗಿ ನನ್ನ ಮಗಳು ಸ್ವಲ್ಪ ಮಾತ್ರ ವೀಡಿಯೋ ಮಾಡಿದ್ಲು. ನಮ್ಮ ಅಣ್ಣ ಅತ್ತಿಗೆ ಇನ್ನೇನು ನಮ್ಮದು ಪೂಜೆ ಮುಗಿತಾಯಿತ್ತು ಅನ್ನೋಕ್ಕಾರೆ ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ವಿಚ್ಚು, ನಮ್ಮ ಮಂಜು ಬಂದರು. ಅಷ್ಟೊತ್ತಿಗೆ ನನ್ನ ಮಗಳು ಅಲ್ಲೇ ಕ್ಯಾನ್ಸಲ್ ಮಾಡಿದ್ಲು ವೀಡಿಯೋ ಮಾಡೋದು. ಯಾಕಂದರೆ ರಶ್ ಆಗಿಬಿಟ್ಟಿತ್ತು. ಅವ್ರ ಮುಂದೆ ಮಾಡಲ್ಲ, ನಾನು ಮಾಡಲ್ಲ ಅಂತಂದ್ಲು. ಆಯ್ತು ಸರಿ ಬಿಡಮ್ಮ ಅಂತಂದು ನಾನು ಮತ್ತು ನಮ್ಮ ಯಜಮಾನ್ರು ಕಂಕಣ ಕಟ್ಕೊಂಡಿರೋದು ಬಂದಿದ್ದು. ಪಾಪ ಅವಳಿಗೆ ಕಟ್ಟಿರೋದು ಏನೂ ತೆಗ್ದಿಲ್ಲ. ಹಂಗಾಗಿ ನಮ್ಮ ಸಮೀಕ್ಷೆ ಇದ್ದಿದ್ರೆ ಅವಳು ಮಾಡೋಳು.
ನಮ್ಮ ಸೌಗಂಧ ಸ್ವಲ್ಪ ಅವಳು ನಾಚಿಕೆ ಸ್ವಭಾವ, ಅಷ್ಟು ಜಲ್ದಿ ಎಲ್ಲದಕ್ಕೆ ಮುಂದುವರಿಯಲ್ಲ. ಹಾಗಾಗಿ ಲೈಟಾಗಿ ಮಾಡಿಲ್ಲ. ಹಿಂಗೆ ಒಟ್ಟು ಜಸ್ಟ್ ಅಲ್ಲಿ ನಾಗರ ಪಂಚಮಿಗೆ ಹಾಲು ಹಾಕಿರೋದು ಬೇಕಿತ್ತು. ನಾವೆಲ್ಲ ಪೂಜೆ ಮಾಡಿ ಹಾಲು ಹಾಕಿದ್ವಿ. ಹಾಗೆ ತುಂಬ ಚೆನ್ನಾಗಾಯ್ತು. ಎಲ್ಲರೂ ಅಲ್ಲಿ ಎಲ್ಲ ಹೆಣ್ಮಕ್ಳು ಎಲ್ಲರೂ ಬಂದಿರ್ತಾರೆ. ನಮ್ಮ ಊರಿನ ಹೆಣ್ಮಕ್ಳೆಲ್ಲ ಫುಲ್ಲು ತುಂಬಿರ್ತಾರೆ ಅಲ್ಲಿ. ಇಲ್ಲಿಂದ ಸ್ವಲ್ಪ ಮುಂದೆ ರೋಡಲ್ಲೇ ಗಣೇಶನ ಕುಣಿಸಿದ್ದಾರೆ, ಅದನ್ನು ತೋರಿಸ್ತೀನಿ. ಗಣೇಶನ ಕುಣಿಸಿರೋದು ನಮ್ಮೂರು ಗಣೇಶನ ಚೆನ್ನಾಗಿರುತ್ತೆ. ನಮ್ಮೂರಲ್ಲಿ ಮಿನಿಮಮ್ ಒಂದು 3-4 ಹತ್ರ ದೊಡ್ಡ ಗಣೇಶನ ಕುಣಿಸಿರ್ತಾರೆ. ಆದರೆ ಅವೆಲ್ಲ ಹೋಗಿಲ್ಲ. ಮೇನ್ ಇದು ಇಲ್ಲಿ ನಮ್ಮ ರೋಡಲ್ಲೇ ಮೇನ್ ಕುಣಿಸಿರ್ತಾರೆ, ಅಲ್ಲೇ ಜಾಸ್ತಿ ಹೋಗೋದು. ಹಾಗಾಗಿ ನೋಡಿ, ಇವಾಗ ನಮ್ಮ ಯಜಮಾನ್ರು ಕಂಕಣ ಕಟ್ತಾಯಿದ್ದೀನಿ. ಅವ್ರು ನನಗೆ ಕಟ್ತಾರೆ, ನಾನು ಅವ್ರಿಗೆ ಕಟ್ತೀನಿ. ನನ್ನ ಮಗಳು ಕಟ್ಟಿರೋದ ವೀಡಿಯೋ ಮಾಡೋಕ್ಕಾಗಿಲ್ಲ. ಇನ್ನು ನಾವು ಪೂಜೆ ಮಾಡೋಕ್ರೆ ಅಲ್ಲಿಂದ ಎಷ್ಟು ಜನ ಇಲ್ಲ. ಅವಾಗಿನ್ನೂ ಜನ ಬರೋಕ್ಕೆ ಸ್ಟಾರ್ಟ್ ಆದರು. ನನ್ನ ಪೂಜೆ ಎಲ್ಲ ಹಾಲು ಹಾಕಿ ನಮ್ಮ ಮನೆಯವರು ಮತ್ತು ನನ್ನ ಮಗಳೆಲ್ಲ ಹಾಲು ಹಾಕೋಷ್ಟೊತ್ತಿಗೆ ಹಾಲು ತುಂಬಿಟ್ಟಿದ್ರು. ಅವನ್ನ ಎಲೆನ ಎತ್ತಿ ಎಲ್ಲರಿಗೂ ಮುತ್ತೈದರಿಗೆ ಕೊಡೋಷ್ಟೊತ್ತಿಗೆ ಫುಲ್ಲು ರಶ್ ಆಗಿಬಿಟ್ಟಿತ್ತು ಹಿಂದೆಲ್ಲ. ಹಂಗೆ ಅಂದರೆ ನಮ್ಮೂರಲ್ಲಿ 3/4% ಎಲ್ಲರೂ ಬಂದು ಇಲ್ಲಿ ನಾಗರ ಕಟ್ಟೆಗೆ ಹಾಲು ಹಾಕೋದು, ಅಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಹಾಗಾಗಿ ಕೆಲವರು ಮೊದಲಿಂದನೇ ಹಿಂದೂ ಸಂಪ್ರದಾಯ ಅಂತಂದು ಹುತ್ತನ ಹೊಲಗಳಲ್ಲಿ ಹೋಗಿ ಹುಡ್ಕೊಂಡು ಹಾಕಿ ಬರ್ತಾರೆ. ನಾವು ಮೊದಲೆಲ್ಲ ಹುತ್ತಕ್ಕೆ ಹಾಕ್ತಿದ್ವಿ. ಅಲ್ಲಿ ಇಲ್ದಂಗೆ ಆದಾಗಿಂದ ಇಲ್ಲೇ ನಾಗರ ಕಟ್ಟೆಗೆ ಬಂದು ಹಾಕ್ತೀವಿ. ನೋಡಿ, ನಮ್ಮ ಮನೆಯವ್ರೊಬ್ಬರೇ ಹಾಲು ಹಾಕೋದು ಹಿಡ್ದಿರೋದು. ನಾವೆಲ್ಲ ಹಾಲು ಹಾಕಿ ಸೈಡಿಗೆ ಬಂದಿದ್ವಿ, ನಾನು ನನ್ನ ಮಗಳು. ನಮ್ಮ ಮನೆಯವ್ರು ಇವಾಗ ಹಾಲು ಹಾಕ್ತಾಯಿದ್ದಾರೆ. ಅದನ್ನೊಂದು ಸ್ವಲ್ಪ ಕ್ಲಿಪ್ಪು ಮಾಡಿದ್ದಾಳೆ. ಹಾಗೆ ನೆಕ್ಸ್ಟ್ ಇನ್ನು ಬೇರೆ ದೇವಸ್ಥಾನಕ್ಕೆಲ್ಲ ಹೋದ್ವಿ, ಅದೆಲ್ಲ ವೀಡಿಯೋ ಮಾಡಿಲ್ಲ. ನೆಕ್ಸ್ಟ್ ಡೇಗೆ ಒಂದೇ ಸಲಿಗೆ ನೆಕ್ಸ್ಟ್ ಗಣೇಶನಿಗೆ ಹೋಗಿ ಅವತ್ತು ನೆಕ್ಸ್ಟ್ ಡೇ ನಡಮಧ್ಯೆ ದಿನ ಅಂತಾರಲ್ಲ, ಗಣೇಶ ಚತುರ್ಥಿಯಾಗಿ ತಿರುಗಿ ದಿನ 2ನೇ ದಿನ ನಮ್ಮೂರಲ್ಲೆಲ್ಲ ಫುಲ್ಲು ಗಣೇಶನ ಹತ್ರನೇ ಅಲ್ಲಿ ಪ್ರಸಾದ ಎಲ್ಲ ಇರುತ್ತೆ. ಹಂಗಾಗಿ ನೆಕ್ಸ್ಟ್ ಡೇದು ಇದು ನಾಗರ ಪಂಚಮಿ ಹಬ್ಬ ಮತ್ತು ಗಣೇಶನ ಹಬ್ಬ ಇವತ್ತು. ಅದೆರಡರದ್ದು ಈ ವಿಡಿಯೋ ಅಂದರೆ ಸೋಮವಾರದ್ದು. ನೋಡಿ, ಇವಾಗೆಲ್ಲ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಟ್ಟು ಅದನ್ನೆಲ್ಲ ಎತ್ಕೊಡೋದು. ಹಾಗೆ ಇದು ಇವತ್ತಿನ ಮುಗೀತು. ನೆಕ್ಸ್ಟ್ ಇದು ಮಂಗಳವಾರ. ನೋಡಿರಿ, ಇದು ಗಣೇಶನಿಗೆ ನಾನು ಹೇಳಿದ್ನಲ್ಲ ಆಗಲೇ ಊಟಕ್ಕೆ ಹಾಕ್ತಾರೆ ನಮ್ಮೂರಲ್ಲೆಲ್ಲ ಅಂತಂದು. ಗೌರಿ ಗಣೇಶ ಹಬ್ಬದ ದಿನ ತಿರುಗಿ ದಿನ ಇದು ಅಂದರೆ 3ನೇ ದಿನಕ್ಕೆ ನಮ್ಮೂರಾಗೆ ಯಾವಾಗಲೂ ಗಣೇಶನ ಬಿಡೋದು. 5 ದಿನ 9 ದಿನ ಹಂಗೇನು ಇಟ್ಕೊಳಲ್ಲ ನಮ್ಮೂರಲ್ಲಿ. 3 ದಿನ ಇಟ್ಕೊತಾರೆ. ಇವತ್ತು ಫುಲ್ಲು ಪೂಜೆ ಪ್ರಸಾದ ಎಲ್ಲ ಅಲ್ಲೇ ಇತ್ತು. ಹಂಗಾಗಿ ನೆನ್ನೆ ಫಸ್ಟ್ನೇ ದಿನವೇ ಹೋಳಿಗೆ ಮಾಡಿ ಹಾಲೆ ಎಲ್ಲ ಎಡೆ ಹಣ್ಣು ಕಾಯಿ ಎಲ್ಲ ಕೊಟ್ಟು ಬಂದಿದ್ವಿ. ಇವತ್ತು ಊಟ ಇತ್ತಲ್ಲ, ಹಂಗಾಗಿ ಹೋಗಿ ಒಂದು ಸ್ವಲ್ಪ ಪೂಜೆ ಮಾಡ್ಕೊಂಡು ಕೈ ಮುಗಿದು ನೋಡಿ ಊಟ ಮಾಡೋಕ್ಕೆ ಹೋಗಿದ್ವಿ. ಬರ್ರಿ ನೀವು ಗಣೇಶನ ಪ್ರಸಾದ ತಗೊಳ್ಳಿ. ಯಾಕಂದರೆ ನಾನು ಲೇಟ್ ಆಗಿಬಿಟ್ಟಿದ್ದೆ. ಹುಷಾರಿಲ್ಲ ಅಂದಿದ್ರೆ ಬೇಗನೆ ಬಿಡ್ತಿದ್ದೆ. ಸಾರಿ, ಲೇಟಾಗಿ ಕರಿತಾಯಿದ್ದೀನಿ ಅಂತ ಬೇಜಾರಾಗಬೇಡ್ರಿ. ಹಾಗೆ ನೋಡಿರಿ, ನಮ್ಮೂರು ಬಾಯ್ಸ್ ಎಲ್ಲ ಅಲ್ಲಿ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಹಂಗಾಗಿ ಊಟ ಬಡಿಸ್ತಿದ್ರಲ್ಲ ಇಲ್ಲಿ ಬಂದು ಕೂತ್ಕೊಂಡ್ರು. ಆಗಲೇ ಇದು ಬಂದು ನೆಕ್ಸ್ಟ್ ಡೇ ಮೆರವಣಿಗೆ ದಿನ, 3ನೇ ದಿನ ಗಣೇಶನ ಬಾವಿಗೆ ಬಿಡೋ ದಿನ. ಫುಲ್ಲು ನಮ್ಮೂರಲ್ಲೆಲ್ಲ ಬಾಯ್ಸ್ ಗರ್ಲ್ಸ್ ಎಲ್ಲ ಜೋಶಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಹೋದರೆ ಮೇನ್ ರೋಡ್ ಇದೆ, ಅಲ್ಲೆಲ್ಲ ಫುಲ್ಲು ಮೆರವಣಿಗೆ ಮಾಡೋದು. ಹಾಗೆ ನೋಡೋಣ ಅಂತ ಮುಂದೆ ಬಂದ್ವಿ. ಅಲ್ಲಿ ನೋಡಿ ಸಮಾಧಾನ ಆಗಲಿಲ್ಲ. ಮತ್ತು ಇಲ್ಲಿ ಮುಂದೆ ನಮ್ಮ ಫ್ರೆಂಡ್ ಅವ್ರ ಮನೆ ಇದೆ, ಅಲ್ಲಿಗೆ ಹೋದ್ವಿ ಎಲ್ಲರೂ. ನಾನು ನನ್ನ ಮಕ್ಕಳು, ನಮ್ಮ ಮನೆಯವ್ರು ಆಗಲಿ ಇಷ್ಟೊತ್ತವರೆಗೂ ಅಲ್ಲೇ ಇದ್ದು ಗಣೇಶನ ಹತ್ರನೇ ಹೋಗಿದ್ರು, ನನ್ನ ಮಗಳು ಮತ್ತು ನಮ್ಮ ಮನೆಯವರು. ಆಮೇಲೆ ಮತ್ತೆ ಆಲೆ 8 ಗಂಟೆ ಆಗಿತ್ತು ನಮ್ಮ ಮನೆ ನೀಟಿಗೆ ಬರೋ ಅಷ್ಟೊತ್ತಿಗೆ ಮೆರವಣಿಗೆ. ಅವಾಗ ನಾವು ಹೋಗ್ಬಿಟ್ಟು ಹಂಗೆ ಅಲ್ಲಿ ಮುಂದೆ ನಮ್ಮ ಕ್ಲೋಸ್ ಫ್ರೆಂಡ್ ಇದ್ದಾಳಲ್ಲ ಅವ್ರ ಮನೆ ಹತ್ರ ಮೆರವಣಿಗೆ ಬಂತು. ನೋಡೋಣ ಅಂತ ನಾವು ಅಲ್ಲಿ ನಿಂತ್ಕೊಂಡು ಒಳಗೆ ಹೋದ್ವಿ. ನನಗೆ ಹಿಂಗೆಲ್ಲ ಹೊರಗಡೆ ಕುಣಿದ್ಬಿಟ್ಟು ಇಲ್ಲ, ನಾವೆಲ್ಲ ಏನು ಮಾಡಿಬಿಟ್ಟು ಸಿಕ್ತು ನಮ್ಮ ಫ್ರೆಂಡ್ ಅವ್ರ ಮನೆ ಒಳಗೆ ಹೋಗ್ಬಿಟ್ಟು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಫುಲ್ಲು ಡ್ಯಾನ್ಸ್ ಮಾಡಿದ್ವಿ. ಇದು ಬಂದ್ಬಿಟ್ಟು ಅಲ್ಲೇ ಹೊರಗಡೆ ನಮ್ಮೂರು ಹುಡುಗರೆಲ್ಲ ಫುಲ್ ಜೋಶ್ ಚೆನ್ನಾಗಿರುತ್ತೆ. ಏನಂದರೆ ಗಣೇಶನ ಮೆರವಣಿಗೆ ಅಂದರೆ ಭಾರಿ ಖುಷಿ. ಡಿಜೆ ಎಲ್ಲ ಇರುತ್ತಲ್ಲ, ಚೆನ್ನಾಗಿರುತ್ತೆ. ಹಿಂದೆ ಇನ್ನೂ ಒಂದು ಗಣೇಶ ಬಂತು, ಅದ್ರದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ ಸರಿಯಾಗಿ. ಯಾಕಂದರೆ ಅಲ್ಲಿ ನಾವು ಕುಣಿಯೋದ್ರಲ್ಲೇ ಬ್ಯುಸಿಯಾಗೋಗ್ಬಿಟ್ಟು ನಾವು ಯಾವ ವೀಡಿಯೋ ಮಾಡೋಕ್ಕೋಗಲಿಲ್ಲ. ನಮ್ಮ ಮನೆ ಹತ್ರ ವಿಜಯಮ್ಮ ಇದ್ರಲ್ಲ, ಅವ್ರು ಬಿಟ್ಟಿದ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡಿದರು. ನೋಡಿರಿ, ನಾವು ಹೇಳಿದ್ವಲ್ಲ ಹಾಗೆ ಅವ್ರ ಮನೇಲೆಲ್ಲ ಸೇರಿಕೊಂಡು ನಮ್ಮ ವಾಣೆಂಟಿ ಮತ್ತು ನಮ್ಮ ವಿಜಯಮ್ಮ, ನನ್ನ ತೇಜ, ಭೂಮಿ, ನಾನು ನನ್ನ ಮಕ್ಕಳೆಲ್ಲ ಸೇರ್ಕೊಂಡು ಫುಲ್ ಡ್ಯಾನ್ಸು ಒಳಗೆ ಮಾಡ್ತಾಯಿದ್ವಿ. ಹಾಗೆ ಜನ ಹೋಗೋರೆಲ್ಲ ನೋಡ್ಬಿಟ್ರು. ಅಲ್ಲಿ ಹೆಣ್ಮಕ್ಳು ಫುಲ್ ಹೊರಗೆ ಡ್ಯಾನ್ಸ್ ಮಾಡೋರೆಲ್ಲ ಒಳಗೆ ಬಂದ್ಬಿಟ್ಟು ಅಲ್ಲಿ ನಮ್ಮ ಜೊತೆ ಎಲ್ಲ ಸ್ಟೆಪ್ ಹಾಕಿದ್ವಿ. ಬರ್ರಿ ಹೊರಗೆ ಅಂದರೆ ಇಲ್ಲ ಅಂತಂದು ಅಲ್ಲೇ ನಾವು ಒಳಗೆ ಸೇರ್ಕೊಂಡು ಸ್ಟೆಪ್ ಹಾಕಿದ್ವಿ, ಹೊರಗೆ ಹೋಗಲಿಲ್ಲ. ಅಲ್ಲಿ ಫುಲ್ಲು ಡ್ಯಾನ್ಸ್ ಮುಗಿಸಿ ಬರೋಷ್ಟೊತ್ತಿಗೆ ಆಗಲೇ 9:15 ಆಗಿತ್ತು. ನಾವು ಅಲ್ಲೇ ಸೇರ್ಕೊಂಡೆಲ್ಲ ಅಲ್ಲಿ ಮುಂದೆ ಹೋಗೋರಿಗೂ
ಡಿ ಜೆ ಸೌಂಡ್ ಕೇಳಿಸ್ತಾ ಸುಮ್ಮನೆ ಡ್ಯಾನ್ಸ್ ಮಾಡು ಎಲ್ಲರೂ ಸುಮ್ಮನೆ ಸೇರ್ಕೊಂಡು ಚೆನ್ನಾಗಿರುತ್ತೆ. ಈ ಥರ ಫಂಕ್ಷನ್ಗಳು ಡೈಲಿ ಅಂತೂ ಮಾಡಲ್ಲ, ಯಾವುದೋ ಒಂದು ಸಲ ಸುಮ್ಮನೆ ಮಾಡೋಕ್ಕೇನೋ ಅಂತಂದು ಫಸ್ಟ್ ಟೈಮ್ ಅಂದರೆ ನಾನು ಈ ಥರ ಸ್ಟೆಪ್ ಹಾಕಿರೋದು ಹಂಗೆಲ್ಲ ಹೋಗಿ ಮೊದಲು ಸ್ಕೂಲಲ್ಲೆಲ್ಲ ಡ್ಯಾನ್ಸ್ ಅಂದರೆ ಮನೇಲಿ ಮಾಡ್ತಿರ್ತೀವಿ ಅಷ್ಟು ಹಂಗೆಲ್ಲ ಹೋಗ್ತಿರಲಿಲ್ಲ. ಇವತ್ತು ಮಾತ್ರ ಅಲ್ಲಿ ಬಿಡಲಿಲ್ಲ, ಅವ್ರು ಬಿಡ್ದಂಗೆ ಎಳೆದು ಡ್ಯಾನ್ಸ್ ಮಾಡು ಅಂತ ನಿಲ್ಸ್ಕೊಂಡು ಇದು ಆ ಕಡೆ ಎಲ್ಲ ಏರಿಯಾದಲ್ಲಿ ಮುಗಿದು ನಮ್ಮ ಊರ ಗ್ರಾಮ ದೇವಿ ಮುಂದೆ ದೇವಸ್ಥಾನದ ಮುಂದೆ ಬಂತು. ಅಲ್ಲಿಗೆ ಹೋಗಿ ಪೂಜೆ ಎಲ್ಲ ಮಾಡಿ ಮಾರಮ್ಮ ದೇವಸ್ಥಾನಕ್ಕೆ ಪೂಜೆ ಎಲ್ಲ ಮಾಡಿಸಿ ಅಲ್ಲಿ ಫುಲ್ ಪಟಾಕಿ ಗಿಟಕ್ಕೆ ಫುಲ್ ಜೋರಿತ್ತು ಇಲ್ಲು ಡ್ಯಾನ್ಸ್ ಎಲ್ಲ. ನಾವು ಇಲ್ಲಿಗೆ ಸಾಕು ಮತ್ತು ಟೈಮ್ ಆಗ್ಬಿಟ್ಟಂತ ಮನೆಗೆ ಬಂದ್ವಿ. ಹಾಗಾಗಿ ಇನ್ನು ಮುಂದಕ್ಕೆ ಫುಲ್ಲು ಡ್ಯಾನ್ಸ್ ಇರುತ್ತೆ, ಆದರೆ ನಾವು ಇದನ್ನೆಲ್ಲ ಮಾಡೋಕ್ಕೆ ಹೋಗಿಲ್ಲ. ಆದರೆ ಬೇರೆ ನೆಕ್ಸ್ಟ್ ಡೇನೇ ವೀಡಿಯೋ ಬಿಡೋಣ ಅಂತ ಫುಲ್ ಖುಷಿಯಾಗಿದ್ದೆ. ನನಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ಬಿಟ್ಟಿತ್ತು, ಹುಷಾರಿಲ್ಲ, ಅಡ್ಮಿಂಟ್ ಆಗಿಬಿಟ್ಟಿದ್ದೆ ನಾನು. ಹಾಗಾಗಿ ಬೇಗ ಬಿಡೋಕ್ಕಾಗಲಿಲ್ಲ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮೂರಲ್ಲೂ ಯಾವ ಥರ ಎಲ್ಲ ಡ್ಯಾನ್ಸ್ ಆಯಿತು, ಕುಣಿತ ಜೋರಿತ್ತ ಅಂತಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೆಕ್ಸ್ಟ್ ವೀಡಿಯೋ ಹಿಂದೂ ಮಹಾಗಣಪತಿಗೆ ಹೋಗಿದ್ದೀವಿ, ಅದನ್ನು ಹಾಕ್ತೀನಿ. ನೀವು ಇನ್ನು ಯಾರ್ಯಾರು ಹಿಂದೂ ಮಹಾಗಣಪತಿ ನೋಡಿಲ್ಲ ಒಂದು ಸಲ ವಿಸಿಟ್ ಮಾಡಿ. ಹಿಂದೂ ಮಹಾಗಣಪತಿ ಹತ್ರ ತುಂಬ ಚೆನ್ನಾಗಿದೆ, ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿದೆ. ಈವ್ನಿಂಗ್ ಟೈಮ್ ಹೋಗ್ರಿ, ಸಖತ್ತು ಸೂಪರಾಗಿ ಕಾಣ್ತಿರುತ್ತೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್, ಬಾಯ್, ಸಿ ಯು.